ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಆತ್ಮೀಯರೇ, ನಾವು ಇವತ್ತಿನ ದಿವಸ ಪುರಿ ಜಗನ್ನಾಥನ ದೇವಮಂದಿರಕ್ಕೆ ಸಮೀಪದಲ್ಲೇ ಇರತಕ್ಕಂತಹ ವಿಶೇಷವಾದಂತಹ ಓಂಕಾರೇಶ್ವರ ಸ್ವಾಮಿಯ ದರ್ಶನಕ್ಕೆ ಬಂದಿದ್ದೇವೆ. ಬಹಳ ಅದ್ಭುತವಾಗಿರ್ತಕ್ಕಂತಹ ಓಂಕಾರೇಶ್ವರನ ಸನ್ನಿಧಾನ. ನೇತ್ರಯಾಲೆಗಳ ಭಕ್ತಿಯ ಓಂಕಾರ ಸ್ವರಗಳ ರವಳಿ ಮಂತ್ರವು ನಿನಗೆ ಲಿಂಗ ಸ್ವರೂಪನೆ ಕುಡುಮಪುರೀಶ್ವರನೇ. ನೇತ್ರಯಾಲೆಗಳ ಭಕ್ತಿಯ ಓಂಕಾರ ಸ್ವರಗಳ ರವಳಿ ಮಂತ್ರವು ನಿನಗೆ ಲಿಂಗ ಸ್ವರೂಪನೆ ಕುಡುಮಪುರೀಶ್ವರನೇ. ನೇತ್ರಯಾಲೆಗಳ ಭಕ್ತಿಯ ಓಂಕಾರ ಸ್ವರಗಳ ರವಳಿ ಮಂತ್ರವು ನಿನಗೆ. ಸ್ವಲ್ಪ ತಗ್ಗಿನ ಪ್ರದೇಶದಲ್ಲಿದೆ. ನಮಗೆ ಇಳಿದು ಬರುವಂತಹ ಸಂದರ್ಭಕ್ಕೆ ಬೃಹತ್ ಆಗಿರತಕ್ಕಂತಹ ನಂದಿಕೇಶ್ವರನ ದರ್ಶನವಾಗ್ತದೆ. ಎದುರು ಭಾಗದಲ್ಲಿ ನೋಡುವಾಗ ಓಂಕಾರೇಶ್ವರನು ಅರ್ಥಾತ್ ಶಿವನು ತಪಸ್ಸಿಗೆ ಕುಳಿತಿರತಕ್ಕಂತಹ ಭಂಗಿಯಲ್ಲಿದ್ದಾನೆ. ನೋಡುವಾಗಲೇ ಒಂದು ಸುಂದರ ದೃಶ್ಯ. ಒಳಭಾಗದಲ್ಲಿ ದೇವಸ್ಥಾನದ ಆವರಣಕ್ಕೆ ಬರುವಾಗ ಇದು ದೇವಸ್ಥಾನವಾಗಿ ನಮಗೆ ಕಾಣಿಸುವುದಿಲ್ಲ. ಆರಾಮ ಶಾಲೆ ಅರ್ಥಾತ್ ಉದ್ಯಾನವನದಲ್ಲಿ ವಿಶೇಷವಾಗಿ ದೇವರ ಸ್ಥಾನವನ್ನಾಗಿ ಮಾಡಿದ್ದಾರೆ. ದೇವಸ್ಥಾನವಾಗಿ ಅಲ್ಲ, ದೇವರ ಸ್ಥಾನವಾಗಿ. ಒಳಗೆ ಬರುವಾಗಲೇ ಬಲಭಾಗದಲ್ಲಿ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಮಹಾಗಣಪತಿಯ ಸನ್ನಿಧಾನ, ಪ್ರದಕ್ಷಿಣೆ ಮಾಡಿ ಬರುವಾಗ ನಾಗದೇವತಾ ಸನ್ನಿಧಾನ, ವಿಶೇಷವಾಗಿ ಮಹಾವಿಷ್ಣು ಮತ್ತು ಲಕ್ಷ್ಮಿಯರ ಸನ್ನಿಧಾನ, ಜೊತೆಯಲ್ಲಿ ಪಾರ್ವತೀ ದೇವಿಯು ಸಂತೋಷಿ ಮಾತಾ ರೂಪದಲ್ಲಿ ಕಾಣ್ತಾ ಇರತಕ್ಕಂತಹದ್ದು ನಮಗೆ ಅದ್ಭುತ. ಎಡಭಾಗದಲ್ಲಿ ನೋಡುವಾಗ ವಿಶೇಷವಾಗಿ ಕಾಲಚಕ್ರವು ಉಳುತ್ತಾ ಇದೆ. ಜೊತೆಯಲ್ಲಿ ವಿಶೇಷವಾಗಿ ರಾಧಾಕೃಷ್ಣರು ಉಯ್ಯಾಲೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಉಯ್ಯಾಲೆಯಲ್ಲಿ ಇರತಕ್ಕಂತಹ ರಾಧಾಕೃಷ್ಣರ ದರ್ಶನ. ಹಿಂಭಾಗವನ್ನು ನೋಡುವಾಗ ಒಂದು ಗುಹೆಯ ಆಕೃತಿಯಲ್ಲಿ, ರಾಕ್ಷಸನ ಬಾಯಿಯ ಆಕೃತಿಯಲ್ಲಿ ಇರತಕ್ಕಂತಹ ವಿಶೇಷವಾದಂತಹ ಒಂದು ಗುಹೆ ಕಾಣಿಸ್ತದೆ. ಆ ಗುಹೆಯ ಒಳಭಾಗದಲ್ಲಿ 108 ಲಿಂಗಗಳಿದ್ದಾವೆ. 108 ಲಿಂಗಗಳು, ಅದ್ಭುತವಾಗಿರ್ತಕ್ಕಂತಹ ಲಿಂಗಗಳ ದರ್ಶನವನ್ನು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಬಲಭಾಗದಲ್ಲಿ ಗೋಶಾಲೆ ಇದೆ. ಹಲವು ಹಸುಗಳನ್ನು ನೋಡಲಿಕ್ಕೆ ನಮಗೆ ಅವಕಾಶ ಇದೆ. ಎಡಭಾಗದಲ್ಲಿ ವಿಶೇಷವಾಗಿ ನೃತ್ಯದಲ್ಲಿ ತೊಡಗಿರತಕ್ಕಂತಹ ಗೋಪಾಲಕರು ಅರ್ಥಾತ್ ಶ್ರೀಕೃಷ್ಣನ ಭಕ್ತರು ನೃತ್ಯ ಭಂಗಿಯಲ್ಲಿರತಕ್ಕಂತಹ ವಿಶೇಷತೆಯನ್ನು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು.